ಅಂದರೆ ಟಾಪ್ ಗೇರ್ನ ಯೂಟ್ಯೂಬ್ ಚಾನಲ್ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡಿಕೊಟ್ಟು ಸ್ವರಾಜ್ 735 XT. ಇದೇನು ಮತ್ತೆ ಸ್ವರಾಜ್ XT ಬಗ್ಗೆ ಟ್ರ್ಯಾಕ್ಟರ್ ಬಗ್ಗೆ ರಿವ್ಯೂ ಮಾಡ್ತಾವ್ರೆ ಅಂದರೆ ಸ್ನೇಹಿತರೆ, ಅದು ಮಾಡಿದ್ದು ನಾವು ಓಲ್ಡ್ ಶೇಪಲ್ಲಿ ಮಾಡಿದ್ದು. ಈಗ ಹೊಸದಾಗಿ ನಿಮಗೆ ಜುಲೈಲಿ ಮತ್ತೆ ಲಾಂಚ್ ಆಗಿದೆ 735 XT. ಬನ್ನಿ ಇದು ಸಂಪೂರ್ಣ ಒಂದು ಮಾಹಿತಿ ತಿಳ್ಕೊಳ್ಳೋಣ. ಇಂಜಿನಲ್ಲಿ ಚೇಂಜಸ್ ಇದೆ, ತುಂಬ ಚೇಂಜಸ್ ಇದೆ ಸ್ನೇಹಿತರೆ. ಇದು NSM ಅಂತ ಹೇಳ್ತಾರೆ, ನ್ಯೂ ಮೆಟಲ್ ಶೀಟ್ ಅಂತ ಸ್ನೇಹಿತರೆ. ಸಿಂಗಲ್ ಪೀಸ್ ಹುಡ್ಲಾಕೊಂಡು ಬರುತ್ತೆ ಸ್ನೇಹಿತರೆ. ಅದಾದ್ರೆ ನಿಮಗೆ ಸೈಡ್ ಓಪನ್ ಇತ್ತು, ಇದು ಸಿಂಗಲ್ ಪೀಸು ಮೇಲ್ಕೆ ಎದೊಳುತ್ತೆ ಸಿಂಬಲ್ ಪೀಸು. ಫ್ರಂಟಲ್ಲಿ ನೋಡಿದ್ರೆ ಹಲೋಜನ್ ಹೆಡ್ ಲ್ಯಾಂಪ್ಸು, ಸ್ವರಾಜ್ನ ಬ್ಯಾಡ್ಜಿಂಗು, ಹಾಗೆ ದೊಡ್ಡದಾಗಿ ಗ್ರಿಲ್ ಕೊಟ್ಟಿದ್ದಾರೆ ನಿಮಗೆ ಇಂಜಿನ್ ಕೂಲಿಂಗ್ಗೋಸ್ಕರ, ಫ್ರಂಟ್ ರೇಡಿಯೇಟರ್ಗೆಲ್ಲ ಏರ್ ಇಂಟೇಕಿಗೋಸ್ಕರ. ಸಿಂಗಲ್ ಪೀಸ್ ಹುಡ್ಲಾಕೊಂಡಿ ಬರುತ್ತೆ ಸ್ನೇಹಿತರೆ, ಗ್ಯಾಸೋಲಿನ್ ಸ್ಟಡ್ಸ್ ಒಂದಿಗೆ ನೋಡ್ತಾ ಹೋಗ್ಬೋದು. ಬನ್ನಿ ಇದ್ರ ಇಂಜಿನ್ ಬಗ್ಗೆ ನೋಡ್ತಾ ಹೋಗೋಣ. 3 ಸಿಲಿಂಡರು ವಾಟರ್ ಕೂಲ್ಡು, 3307 cc ಸ್ನೇಹಿತರೆ. ಮೊದಲೇನು ಮಾಡ್ತಾಯಿದ್ರು ಅಂದರೆ ನಿಮಗೆ 2734 cc ಬರ್ತಾಯಿತ್ತು ಮೊದಲು. ಈಗ 3 ಸಿಲಿಂಡರ್ಲೆ ನಿಮಗೆ 3307 cc, ನಿಮಗೆ 757042 ಬರೋ ಇಂಜಿನ್ನ ಇದು ಕೊಟ್ಟಿದ್ದಾರೆ ಸ್ನೇಹಿತರೆ. ಈಗ ತುಂಬ ಚೇಂಜಸ್ ಇದೆ ಫೀಚರ್ಸಲ್ಲಿ. 3 ಸಿಲಿಂಡರ್, ಇನ್ಲೈನ್ ಬಾಶ್ ಪಂಪ್, ಹಾಗೆ ಸಿಂಗಲ್ ಡೀಸೆಲ್ ಫಿಲ್ಟರ್. ಮೊದಲು ಡ್ಯುಯಲ್ ಬರ್ತಿದ್ದು, ಈಗ ಸಿಂಗಲ್ ಡೀಸೆಲ್ ಫಿಲ್ಟರ್ ಪ್ಲಸ್ ವಾಟರ್ ಸಪ್ರೇಟು. ಹಾಗೆ ಏರ್ ಫಿಲ್ಟರ್ಸ್ ಬಗ್ಗೆ ಮಾತಾಡಿದ್ರೆ ಸ್ನೇಹಿತರೆ, ನಿಮಗೆ ವೆಟ್ ಟೈಪ್ ಆಯಿಲ್ ಬಾತು 3 ಸ್ಟೇಜ್ ಏರ್ ಫಿಲ್ಟರ್ಸ್ ಸಿಗುತ್ತೆ. ಫ್ರಂಟಲ್ಲಿ ದೊಡ್ಡದಾಗಿ ರೇಡಿಯೇಟರ್ ಕೊಟ್ಟಿದ್ದಾರೆ ಇಂಜಿನ್ ಕೂಲಿಂಗ್ಗೋಸ್ಕರ. ಹಾಗೆ ಈ ಕಡೆ ಸೈಡ್ ನೋಡಿದರೆ ಆಲ್ಟರ್ನೇಟರು, ಹಾಗೆ ಕೂಲೆಂಟ್ ರಿಸರ್ವಾಯರು, ಮತ್ತು ಪಂಪ್ ಕೊಟ್ಟಿದ್ದಾರೆ ಹೈಡ್ರಾಲಿಕ್ಕು, ಪವರ್ ಸ್ಟೀರಿಂಗು ಮತ್ತು ಹೈಡ್ರಾಲಿಕ್ ಪಂಪು. ಹಾಗೆ ಇದು ಫಿಲ್ಟರ್ಸ್ಗಳು, ಹೈಡ್ರಾಲಿಕ್ ಫಿಲ್ಟರ್ಸು, ಹಾಗೆ ಫ್ಯೂಯಲ್ ಪಂಪು. ಹಾಗೆ ಬ್ಯಾಟ್ರಿ ನೋಡೋದಾದ್ರೆ ನಿಮಗೆ 12 ವೋಲ್ಟ್ಸ್ನ 80 ಆಂಪಿಯರ್ನ ಬ್ಯಾಟ್ರಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗೆ 3 ಸ್ಟಾರ್ ಅಂತ ಸ್ವರಾಜ್ 735 XT ಅಂದರೆ ಸ್ನೇಹಿತರೆ ಎಕ್ಸ್ಟ್ರಾ ಟಾರ್ಕ್ ಅಂತ ಸ್ನೇಹಿತರೆ. ಇದರಲ್ಲಿ ನಿಮಗೆ FE ಬರುತ್ತೆ, FEE ಬರುತ್ತೆ ಸ್ನೇಹಿತರೆ. ಸೇಮ್ ಶೇಪಲ್ಲಿ ಹೊಸದಾಗಿ ಬರ್ತದೆ. ಹಾಗೆ ಇದರಲ್ಲಿ ನಿಮಗೆ ಪವರ್ ಸ್ಟೀರಿಂಗ್ ಮತ್ತು ಮೆಕ್ಯಾನಿಕಲ್ ಸ್ಟೀರಿಂಗ್ ಎರಡು ಆಪ್ಷನ್ ಇದೆ. ಇದು ಬಂದುಬಿಟ್ಟು ಆರ್ಡಿನರಿ ಸ್ಟೀರಿಂಗು, ನಿಮಗೆ ಟ್ರಾನ್ಸ್ಪೋರ್ಟೇಷನ್ಗೆ ಆರ್ಡಿನರಿ ಸ್ಟೀರಿಂಗ್ ತುಂಬ ಒಳ್ಳೆಯದು. ಅದಕ್ಕೋಸ್ಕರ ವೆಟ್ ಟೈಪು ಆಯಿಲ್ ಬಾತ್ ಎಷ್ಟು. ಮತ್ತು ಇದರಲ್ಲಿ ನಿಮಗೆ ಇನ್ನೊಂದು ಫೀಚರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, MS ಧೋನಿ ಅವ್ರದ ಆಟೋಗ್ರಾಫ್ ಸಿಗುತ್ತೆ ಸ್ನೇಹಿತರೆ ಈ ಬ್ರ್ಯಾಂಡಲ್ಲಿ ಹೊಸದಾಗಿ ಬಂದಿರೋದು. ಇದರಲ್ಲಿ XTಲಿ ಏನಂದರೆ MS ಧೋನಿದು ಏನಕ್ಕೆ ಕೊಟ್ಟಿದ್ದಾರೆ, ಅವರು ಬ್ರ್ಯಾಂಡ್ ಅಂಬಾಸಿಡರು ಸ್ವರಾಜ್ ಟ್ರ್ಯಾಕ್ಟರ್ಗೆ. ಹಾಗೆ ಫ್ರಂಟಲ್ಲಿ ಟೈರ್ ಸೈಜ್ ನೋಡಿದ್ದಾರೆ 6x16, ಹಾಗೆ ಬ್ಯಾಕಲ್ಲಿ ನೋಡಿದ್ದಾರೆ 13.6 × 28 ಸೆಕ್ಷನ್ನ ಟೈರ್ ಸೈಜ್ ಕೊಟ್ಟಿದ್ದಾರೆ. ಬನ್ನಿ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಮತ್ತು ಗೇರ್ ಬಾಕ್ಸ್ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಸ್ನೇಹಿತರೆ, ನಿಮಗೆ ನೋಡ್ತಾ ಹೋಗ್ಬೋದು. ಡಿಜಿಟಲ್ ಅನಾಲಾಗ್ ಮೀಟರು, ಅವರ್ ಮೀಟರ್ ಮಾತ್ರ ಡಿಜಿಟಲ್ ಕೊಟ್ಟಿದ್ದಾರೆ. ಇನ್ಸ್ಟ್ರೂಮೆಂಟಲ್ RPM ಮೀಟರ್ ಎಲ್ಲ ಅನಾಲಾಗ್ ಮೀಟರ್ ಕೊಟ್ಟಿದ್ದಾರೆ. ಫ್ಯೂಯಲ್ ಗೇಜು, ಹೀಟ್ ಗೇಜು, ಸ್ವಲ್ಪ ಮಾಡರ್ನ್ ಟೆಕ್ನಾಲಜಿ ಏನು ಬೇಕೋ ಆ ಥರ ಚೇಂಜಸ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗೆ ಬ್ಯಾಟ್ರಿ ಗೇಜು, ಇಂಜಿನ್ ಸ್ವಿಚ್ಚು ನೋಡ್ತಾ ಹೋಗ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನೋಡ್ತಾ ಹೋಗ್ಬೋದು ಹೇಗಿದೆ ಅಂತ. ಹಾಗೆ ಈ ಕಡೆ ನೋಡಿದರೆ ಹೆಡ್ಲೈಟು ಮತ್ತು ಟರ್ನಿಂಗ್ ಇಂಡಿಕೇಟರ್ ಸ್ವಿಚ್ಗಳು, ಹಾಗೆ ಸ್ಟೇರಿಂಗ್ ಮೌಂಟೆಡ್ ಹಾರನ್ ಬರುತ್ತೆ. ಹಾಗೆ 4 ಇಂಡಿಕೇಟರ್ ಸ್ವಿಚ್ಚು, ಹಾಗೆ ಇಂಜಿನ್ ಕಟ್ ಆಫ್ ಸ್ವಿಚ್ ಕೊಟ್ಟಿದ್ದಾರೆ ಕೆಳಗಡೆ ನೋಡ್ತಾ ಹೋಗ್ಬೋದು. ಗೇರ್ ಬಾಕ್ಸ್ ಮೂವಿ ನೋಡಿದ್ರೆ ಸ್ನೇಹಿತರೆ, ನಿಮಗೆ 2 ಆಪ್ಷನ್ ಇದೆ, ಸ್ಲೈಡಿಂಗ್ ಮೆಶು ಮತ್ತು ಪಾರ್ಷಿಯಲಿ ಕಾನ್ಸ್ಟೆಂಟ್ ಮೆಶು. ಇದು ಬಂದ್ಬಿಟ್ಟು ಪಾರ್ಷಿಯಲಿ ಕಾನ್ಸ್ಟೆಂಟ್ ಮೆಶು, ಸೆಂಟರ್ ಗೇರು, 8 ಫಾರ್ವರ್ಡ್ 2 ರಿವರ್ಸು ಸ್ನೇಹಿತರೆ. ಹಾಗೆ ಸಿಂಗಲ್ ಕ್ಲಚ್ ಮತ್ತು ಡ್ಯುಯಲ್ ಕ್ಲಚ್ 2 ಆಪ್ಷನ್ ಇದೆ. ಈ ಕಡೆ ನೋಡಿದರೆ PTO ಲಿವರು ಮತ್ತು ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ. PTOದಲ್ಲಿ ನಿಮಗೆ 540 PTO ಸಿಗುತ್ತೆ ಸ್ನೇಹಿತರೆ. 6 ವರ್ಷಗಳ ವಾರಂಟಿ ಇದೆ ಸ್ನೇಹಿತರೆ ನಿಮಗೆ ಇಂಜಿನ್. ಈ ಕಡೆ ನೋಡಿದ್ರೆ ADDC ಆಟೋಮೆಟಿಕ್ ಡೆಫ್ಟ್ ಆ್ಯಂಡ್ ಆಫ್ ಕಂಟ್ರೋಲ್. ಮತ್ತು ನಿಮಗೆ ಸರ್ವಿಸ್ ಇಂಟರ್ವಲ್ಸ್ ನೋಡೋದಾರೆ ಸ್ನೇಹಿತರೆ, ನಿಮಗೆ 400 ಗಂಟೆಗೆ ಒಂದು ಸರ್ವಿಸ್ ಇಂಟರ್ವಲ್ಸ್. ಈ ಕಡೆ ನೋಡಿದ್ರೆ ಬ್ಯಾಟ್ರಿ ಚಾರ್ಜಿಂಗ್ 12 ವಾಟ್ಸ್ ಚಾರ್ಜಿಂಗ್ ಸಾಕೆಟ್ ಬರುತ್ತೆ. ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ, USB ಟೈಪು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಒಳ್ಳೆಯ ರೈತರಿಗೆ ಏನು ಟೆಕ್ನಾಲಜಿ ಏನು ಬೇಕು ನಿಮಗೆ ಮೊಬೈಲ್ ಚಾರ್ಜಿಂಗ್ ಪ್ರತಿಯೊಂದು ಈಗ ಚೇಂಜಸ್ ಮಾಡ್ತಾ ಹೋಗಿರ್ತಾರೆ ಇದ್ದಾರೆ 4 ವರ್ಷಗಳ ಗಂಟೆ. ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದರೆ ಒಂದು 47 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಹೋಗ್ಬೋದು, ತುಂಬ ಗುಡ್ ವಿಸಿಬಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಗಾಡಿ ಇದು. ಹಾಗೆ ಬನ್ನಿ ಸ್ನೇಹಿತರೆ, ಅದರಲ್ಲಿ ಲಿಫ್ಟಿಂಗ್ ಕೆಪಾಸಿಟಿ ನೋಡ್ತಾ ಹೋಗೋಣ. ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಮೊದಲು 1500 kg ಬರ್ತಿತ್ತು, ಈಗ ಮತ್ತೆ 150 kg ಜಾಸ್ತಿ ಮಾಡಿದ್ದಾರೆ ಈ ಮಾಡಲಲ್ಲಿ ಸ್ನೇಹಿತರೆ. ಇಂಜಿನಲ್ಲಿ ಪವರ್ ತುಂಬ ಚೆನ್ನಾಗಿರೋದ್ರಿಂದ 150 kg ಹೈಡ್ರಾಲಿಕ್ ಲಿಫ್ಟಿಂಗ್ ಕೆಪಾಸಿಟಿ ಚೇಂಜಸ್ ಮಾಡಿದ್ದಾರೆ. ಹಲೋಜನ್ ಟೈಲ್ ಲ್ಯಾಂಪ್ಸು ಮತ್ತು ಹಲೋಜನ್ ಫ್ಲೋಯಿಂಗ್ ಲೈಟು. ಹಾಗೆ ಇನ್ನೊಂದು ಲಿವರ್ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೂ. ಇದರಲ್ಲೂ ಕೂಡ ಏನು ಆಪ್ಷನ್ ಅಂದರೆ ಸ್ನೇಹಿತರೆ, ನಿಮಗೆ ಹಿಂದ್ಗಡೆ ನೇಗ್ಲು ಗೀಗ್ಲು ಎಲ್ಲ ಹಾಕೋತಾ ಬೇಕಾದ್ರೆ ನಿಮಗೆ ಫ್ರಂಟಲ್ಲೇ ಬಂದು ಹೈಡ್ರಾಲಿಕ್ನ ಲಿಫ್ಟಿಂಗು ಮತ್ತು ಇದು ಮಾಡ್ಬೋದಿತ್ತು. ಇನ್ನು ಲಿವರ್ ನೋಡ್ಬೋದು ಇಲ್ಲಿ ಕೊಟ್ಟಿದ್ದಾರೆ. ಈಗ ಏನು ಮಾಡ್ಬೋದು, ಇಲ್ಲೇ ನೀವು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು ಸ್ನೇಹಿತರೆ. ಇಂಜಿನ್ ಸ್ಟಾರ್ಟಿಂಗಲ್ಲಿದ್ದು ಅಪ್ ಆ್ಯಂಡ್ ಡೌನ್ ಮಾಡ್ಬೋದು, ಹೇಗೆ ಇಲ್ಲಿ ನೋಡ್ತಾ ಹೋಗ್ಬೋದು ನೋಡಿ. ಈ ಲಿವರ್ ಕೊಟ್ಟಿರೋದು ತುಂಬ ಉಪಯುಕ್ತವಾಗಿದೆ. 6 ವರ್ಷಗಳ ವಾರಂಟಿ. ಒಂದು 40 HP ಕ್ಯಾಟಗರಿಯ 2 ವೀಲರ್ ಟ್ರ್ಯಾಕ್ಟರ್ ಸ್ನೇಹಿತರೆ. ಇದರಲ್ಲಿ 4 ವೀಲ್ ಡ್ರೈವ್ ಬರುತ್ತೆ ಅಂತ ಬಂದರೆ ನೋಡೋ ಸ್ನೇಹಿತರೆ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಟ್ಟು ಹೋಗೋಣ. ಹಾಗೆ ಹೆವಿ ಫೆಂಡರ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಮಡ್ಗಾರ್ಡ್ ಕೂಡ ಹೆವಿ ಕೊಟ್ಟಿದ್ದಾರೆ ಈಗೆಲ್ಲ. ಹಾಗೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ ಸ್ನೇಹಿತರೆ.
ಹ್ಯಾಂಡ್ ಬ್ರೇಕು, ಪಾರ್ಕಿಂಗ್ ಬೇಕು ಅಥವಾ ಕರಿಬೋದು. ಒಂದು ಗಾಡಿ ಮತ್ತು ಸೌಂಡ್ಸ್ ತುಂಬ ಚೆನ್ನಾಗಿದೆ. ಒಳ್ಳೆ ಮೊದಲು ಎಲ್ಲ ಹೆವಿ ಸೌಂಡ್ ಬರ್ತಿತ್ತು ಸ್ವರಾಜ್ ಅನ್ನೋದು. ಈಗ ನೋಡಿದರೆ ನಿಮಗೆ ತುಂಬ ಸೌಂಡ್ ತುಂಬ ಮಿನಿಮಮ್ ಇದೆ ಸ್ನೇಹಿತರೆ. ಗಾಡಿ ಬಗ್ಗೆ ನೋಡೋದಾದ್ರೆ ಸ್ನೇಹಿತರೆ, ಒಂದು ಒಳ್ಳೆ ಗುಡ್ ಶೇಪು, ಮಾಡರ್ನ್ ಟೆಕ್ನಾಲಜಿಗೆ ಏನು ಬೇಕೋ ಆ ಥರ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಲೋಜನ್ ಹೆಡ್ ಲ್ಯಾಂಪ್ಸು, ನಿಮಗೆ ಒಳಗಡೆ ಬಲ್ಪ್ ಫಿಟ್ಟಿಂಗ್ಸ್ ಚೆನ್ನಾಗಿ ಇದು ಮಾಡೋಕ್ಕೆಲ್ಲ ಗ್ಯಾಪ್ಸ್ ಕೊಟ್ಟಿದ್ದಾರೆ. ಒಂದು ಸ್ವರಾಜ್ 73560 40 HP 2 ವೀಲ್ ಡ್ರೈವ್ನ ಒಂದು ನ್ಯೂ ಶೇಪ್ ಗಾಡಿ ಸ್ನೇಹಿತರೆ. ಶೋರೂಮ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಒತ್ತಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಮರ್ಯಾದೆ ಫಾಲೋ ಮಾಡಿ ಸ್ನೇಹಿತರೆ.